TV20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತಾಲೂಕು ಅಧ್ಯಕ್ಷರಾಗಿ ರಮೇಶ್ ನಾಯಕ್, ಪ್ರಧಾನ ಕಾರ್ಯದರ್ಶಿ ಪಂಪಪತಿ ಹಡಪಾದ್ ಮತ್ತು ಕಾರ್ಯದರ್ಶಿ ವೀರೇಶ್ ಕುರುಡಿ ಸೇರಿ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಗಿದೆ. ವಿಜಯಕುಮಾರ್ ಪೋಳ ಕೆಆರ್ಎಸ್ ಪಕ್ಷದ ರಾಯಚೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಮಾನ್ವಿ ತಾಲೂಕು ಉಸ್ತುವಾರಿ ಶರಣಪ್ಪ ಹಂಚನಾಳ್, ಜಿಲ್ಲಾ ಕಾರ್ಯದರ್ಶಿ ವಿಶ್ವನಾಥ ನಾಯ್ಡು ನೇತೃತ್ವದಲ್ಲಿ ತಾಲೂಕು ಪದಾಧಿಕಾರಿಗಳನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಪಕ್ಷದ ಬೆಳವಣಿಗೆಗೆ ಮತ್ತು ಬಲವರ್ತನೆಗೆ ಶ್ರಮಿಸ್ತಾ ಇರುವ ಅವರ ನಾಯಕತ್ವವನ್ನ ಪಕ್ಷದ ಸದಸ್ಯರು ಶ್ಲಾಘಿಸಿದ್ರು. ಇದರೊಂದಿಗೆ ಪಕ್ಷದ ಸಂಘಟನೆಗೆ ಹೊಸ ಚೈತನ್ಯ ತುಂಬಲು ಮತ್ತು ಸವಾಲುಗಳನ್ನು ಎದುರಿಸಲು ನೂತನ ಪದಾಧಿಕಾರಿಗಳ ತಂಡವನ್ನು ರಚಿಸಲಾಗಿದೆ. ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಪಕ್ಷದ ತತ್ವವನ್ನು ಎತ್ತಿ ಹಿಡಿಯುವ ಹಾಗೂ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ ಶ್ರಮಿಸುವ ಸಂಕಲ್ಪ ಮಾಡಿದ್ರು. ಪಕ್ಷದ ಈ ಹೊಸ ಚಟುವಟಿಕೆಗಳು ಕೆಆರ್ಎಸ್ ಪಕ್ಷದ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸುತ್ತೇವೆ ಎಂದು ನೂತನ ಅಧ್ಯಕ್ಷ ರಮೇಶ್ ನಾಯಕ್, ಪ್ರಧಾನ ಕಾರ್ಯದರ್ಶಿ ಪಂಪಪತಿ ಹಡಪಾದ್ ತಿಳಿಸಿದ್ದಾರೆ. ಇವತ್ತೇನು ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆಗಿರ್ಬೋದು, ಮತ್ತು ತಾಲೂಕು ಉಸ್ತುವಾರಿ ಶರಣಪ್ಪ ಸರ್ ಆಗಿರ್ಬೋದು, ಮತ್ತು ಜಿಲ್ಲಾ ಕಾರ್ಯದರ್ಶಿ ವಿಶ್ವನಾಥ ನಾಯ್ಡು ಸರ್ ಆಗಿರ್ಬೋದು, ಇವತ್ತೇನು ಮಾನ್ವಿಗೆ ಬಂದಿರತಕ್ಕಂಥ ವಿಷಯ ಕಾರಣ ಏನಪ್ಪ ಅಂತಂದರೆ, ಮಾನ್ವಿ ತಾಲೂಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಮಿತಿಯನ್ನು ರಚಿಸಬೇಕಂತೇಳಿ ಇವತ್ತು ಈಗಾಗಲೇ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರೆ ನಾನು ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಇವತ್ತು ನಮ್ಮನ್ನು ಪ್ರಧಾನ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡಿದ್ದಾರೆ. ಈ ಪಕ್ಷದ ಉದ್ದೇಶ ಮತ್ತು ರಾಜ್ಯ ಅಧ್ಯಕ್ಷರ ಆಶಯ ಏನಪ್ಪ ಅಂತಂದರೆ, ಸಾರ್ವಜನಿಕರಿಗೆ ಆಗಿರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳನ್ನು ನೇರವಾಗಿ ಸಾರ್ವಜನಿಕರ ಮುಂದೆ ಬಗೆಹರಿಸಬೇಕು. ಅದನ್ನು ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಈ ರಾಜ್ಯದಲ್ಲಿ ಆಡಳಿತ ನಡೆಸತಕ್ಕಂಥ JCB ಪಕ್ಷಗಳು ಯಾವ ರೀತಿ ಆಡಳಿತ ನಡೆಸ್ತಾ ಇದೆ, ಎಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತೇಳಿ ಸಾರ್ವಜನಿಕರಿಗೆ ತೋರಿಸಬೇಕು ಮತ್ತು ಅದನ್ನು ತತ್ಕ್ಷಣದಲ್ಲಿ ಪರಿಹಾರ ಕೊಂಡ್ಕೊಳ್ಬೇಕು ಅನ್ನೋದು ನಮ್ಮ ಪಕ್ಷದ ಮೂಲ ಉದ್ದೇಶ. ಆದರೆ ಇವತ್ತು ಭ್ರಷ್ಟಾಚಾರ ಮಾಡ್ತಕ್ಕಂಥ ಅಧಿಕಾರಿಗಳು, ರಾಜಕಾರಣಿಗಳು ಅವ್ರದ್ದೆಲ್ಲ ಚರ್ಮ ದಪ್ಪ ಆಗಿಬಿಟ್ಟದು. ನಾವು ಎಷ್ಟೇ ಹೋರಾಟಗಳು ಮಾಡಿದ್ರೂ ನಾವು ಅದಕ್ಕೆ ಮಣಿಯೋಕ್ಕಂಥ ಚಾನ್ಸೇ ಇಲ್ಲ ಅದನ್ನು. ಹಾಗಾಗಿ ಇನ್ನೂ ನಮ್ಮ ಪಕ್ಷದ ಸದಸ್ಯತ್ವವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತೀವಿ ನಾವು ಅಂತೇಳಿ ಈ ಮೂಲಕ ಹೇಳಿ ಆದೇಶ ನಮ್ಮದೇನಿದೆ ನಮ್ಮ ಪಕ್ಷದ್ದು ಅದನ್ನು ಮುಂದಿನ ದಿನಗಳಲ್ಲಿ ಈ ಮಾನವ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಮಾಡ್ತೀವಿ ನಮ್ಮ ತಂಡದ ಅಂತೇಳಿ ಈ ಮೂಲಕ ಇಚ್ಛೆಪಡ್ತೀವಿ. ಇವತ್ತು ನಾವು KRS ಪಕ್ಷದಿಂದ ನಾವು ಮಾನ್ವಿ ತಾಲೂಕು ಸಮಿತಿಯನ್ನು ರಚನೆ ಮಾಡೋಕ್ಕೆ ನಾವಿಲ್ಲಿ ಬಂದಿದ್ವಿ. ಇಲ್ಲಿ ಮಾನ್ವಿ ತಾಲೂಕಿನಲ್ಲಿ ಈಗ ನೂತನವಾಗಿ ರಮೇಶ್ ನಾಯಕ್ ಅವರು ಅಧ್ಯಕ್ಷರಾಗಿದ್ದಾರೆ, ಮತ್ತು ಪ್ರಧಾನ ಕಾರ್ಯದರ್ಶಿ ಪಂಪಪತಿ ಹಡಪಾದ್ ಆಗಿದ್ದಾರೆ, ಮತ್ತು ಕಾರ್ಯದರ್ಶಿ ವೀರೇಶ್ ಕುರುಡಿ ಅವರು ಆಗಿದ್ದಾರೆ, ಮತ್ತು ನಾಗರಾಜ್ ಅಂತೇಳಿ ಆಗಿದ್ದಾರೆ ಅವರು ಕಾರ್ಯದರ್ಶಿ, ಮತ್ತು ಇನ್ನೊಬ್ಬರು ಬಸವರಾಜ್ ಅಂತೇಳಿದ್ದಾರೆ, ಮತ್ತು ಇನ್ನೊಬ್ಬರು ರಮೇಶ್ ದೊಡ್ಡಮನೆ ಅಂತೇಳಿ ಇದ್ದಾರೆ. ಇವರು 6 ಜನ ಇಲ್ಲಿ ಈಗ ಮಾನ್ವಿ ತಾಲೂಕು ಸಮಿತಿನ ನಾವು ರಚನೆ ಮಾಡಿದ್ದೀವಿ. 6 ಜನ ತಗೊಂಡು ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿ ಇನ್ನು ನಮ್ಮ KRS ಪಕ್ಷನ ಇನ್ನೂ ಇಲ್ಲಿ ಸದೃಢಗೊಳಿಸ್ತಾರೆ ಅಂತೇಳಿ ನಾವು ಅವರಿಗೆ ಆಶಿಸ್ತೀವಿ, ಅವರಿಗೆ ಅಭಿನಂದನೆ ಹೇಳ್ತೀವಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ KRS ಪಕ್ಷ ಇನ್ನೂ ಜನ ಮೆಚ್ಚುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ರಮೇಶ್ ನಾಯಕ್ ಅಂತ ನಮಸ್ಕಾರ. ನನ್ನ ಹೆಸರು ರಮೇಶ್ ನಾಯಕ್ ಅಂತ. KRS ಪಕ್ಷದ ನೂತನ ಅಧ್ಯಕ್ಷನಾಗಿ ನನ್ನ ಪಕ್ಷದ ನನಗೆ ಜವಾಬ್ದಾರಿಯನ್ನು ವಹಿಸಿದೆ. ಅದನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತೀವಿ. ಯಾವುದೇ ರೀತಿ ಜನ ಸಮಸ್ಯೆ ಆಗದಂತೆ ನಾವು ಜನರಿಗಾಗಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ ನ್ಯೂಸ್.